ಅದ್ರ ಜೊತೆಗೆ ಒಂದು ಸಿಎಂ ಮಾತಾಡಿದ್ರು, ಹೈಕಮಾಂಡ್ ಯಾವಾಗ ಹೇಳುತ್ತೋ ಬಿಟ್ಕೊಡು ಸಿಎಂ ಮಾಡೋಣ. ಸರಿ, ಈಗ ಅವರಿಬ್ಬರು ದೊಡ್ಡವರು, ಒಬ್ಬರು ರಾಜ್ಯದ ಅಧ್ಯಕ್ಷರು, ಇನ್ನೊಬ್ಬರು ರಾಜ್ಯದ ಮುಖ್ಯಮಂತ್ರಿಗಳು. ಅವರಿಬ್ಬರು ಮಾತಾಡೋ ಹೊತ್ನಾಗ ನಂದೇನು ಕೆಲಸ? ಅವರಿಬ್ಬರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡೋದು ನನ್ನ ಕೆಲಸ. ಅವರೆಲ್ಲ ಹಿರಿಯರು, ನಮ್ದು ಹೈಕಮಾಂಡ್ ಇದೆ, ಅವರೆಲ್ಲ ಏನು ಹೇಳ್ತಾರೆ ಅದನ್ನ ಪಾಲನೆ ಮಾಡೋಂಥದ್ದು. ಅವ್ರು ಮಾತಾಡಿದ್ದಕ್ಕೆ ಸ್ಟೇಟ್ಮೆಂಟು ಮತ್ತೊಂದು ಕೌಂಟರ್ ಮಾಡೋಂಥ ದೊಡ್ಡವ ನಾನಲ್ಲ. ಅಜಯ್ ಸಿಂಗ್ ಅವ್ರ ಶಾಸಕರು, ಅಜಯ್ ಸಿಂಗ್ ಶಾಸಕರೇ ಹೇಳ್ತಾರೆ ಜನವರಿ ಫೆಬ್ರವರಿಯಲ್ಲಿ ಮತ್ತೆ ನಾನೇ ಅವ್ರ ಜೊತೆಗೆ ಮಾತಾಡಿದ್ದೀನಿ. ಅವ್ರು ಹೇಳಿದ್ದು ನಾನು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನಾನು ಮಾತಾಡಿಲ್ಲ, ಕ್ಯಾಬಿನೆಟ್ ಬಗ್ಗೆ ಮಾತಾಡಿದ್ದೀನಿ ಅಂತ ಹೇಳಿದ್ರು. ಅವ್ರು ಮಾತಾಡ್ಬೋದು. ನಾನಂತೂ ಕ್ಯಾಬಿನೆಟ್ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ನಾನು ಯಾವುದು ಬದಲಾವಣೆ ಆಗಲಿ ಮತ್ತೊಂದಾಗಲಿ ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಆಗೋದಿಲ್ಲ. ಯಾಕಂದರೆ ಅದನ್ನು ನಿರ್ಧಾರ ಮಾಡೋದು ದೊಡ್ಡವರು, ಹೈಕಮಾಂಡು. ನಮ್ಗೆ ಹೈಕಮಾಂಡ್ ಇದೆ. ನಮ್ಮ ಭಾಗದವರು ಇದ್ದಂಥ AICC ಅಧ್ಯಕ್ಷರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ಇದ್ದಾರೆ, ಸೋನಿಯಾ ಗಾಂಧಿಯವರು ಇದ್ದಾರೆ, ಮತ್ತು ರಣದೀಪ್ ಸುರ್ಜೇವಾಲಾ ಇದ್ದಾರೆ, KC ವೇಣುಗೋಪಾಲ್, ಎಲ್ಲರೂ ಇರೋ ಹೊತ್ನಾಗ ನಂದೇನು ಕೆಲಸ? ಪಕ್ಷ ಏನು ಸೂಚನೆ ಮಾಡುತ್ತೆ ಆ ಕೆಲಸವನ್ನು ಮಾಡ್ತಾರೆ. ನಾನೊಂದು ಮಾತು ಹೇಳಿದೆ, BJP-ಅವರಿಗೆ ಏನು ಕೆಲಸ? BJP-ಅವರಿಗೆ ಏನು ಕೆಲಸ? BJP-ಅವರಿಗೆ ಅವ್ರಿಗೆ ಈಗ ಏನೂ ಕೆಲಸ ಇಲ್ಲ. ನಮ್ಮ ಬಗ್ಗೆ ಮಾತಾಡೋಕ್ಕೂ ಅವ್ರ ಹತ್ರ ಯಾವ ಸಬ್ಜೆಕ್ಟು ಇಲ್ಲ. ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳನ್ನು ಮಾತಾಡೋಕ್ಕೆ ಅವ್ರಿಗೆ ಯೋಗ್ಯತೆಯೇ ಇಲ್ಲ. ರೈತರ ಬಗ್ಗೆ ಮಾತಾಡೋಕ್ಕೆ ಯಾವ ಯೋಗ್ಯತೆ ಐತೆ ಅವ್ರಿಗೆ? ಮೆಕ್ಕೆಜೋಳದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಯಾವುದಕ್ಕೆ ಅವ್ರಿಗೆ ಯೋಗ್ಯತೆ ಐತೆ? 2400 ರೂಪಾಯಿ ಬೆಂಬಲ ಬೆಲೆ. ಇವತ್ತು ಅದಕ್ಕೆ ಯಾರು ಇನ್ವಾಲ್ವ್ ಆಗಬೇಕು? ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗ್ಬೇಕಲ್ಲ. ನಾವಿಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳ್ಬೇಕಲ್ಲ. ಅದನ್ನು ಮಾತಾಡೋದು ಬಿಡೋದು, ಅದನ್ನು ಮೆಕ್ಕೆಜೋಳನ ಸರ್ಕಾರ ನಿಂತ್ಕೊಂಡು ಕೈಯಾಗ ಹಿಡ್ಕೊಂಡು ನಿಂದ್ರೋದು ಒಂದು. ಇನ್ನೊಂದು ಹೇಳ್ತೀನಿ, ಅದಾದ ಮೇಲೆ ಎರಡನೇ ಬೆಳೆದು ನೀರು ಕೊಡಲಿಲ್ಲ ಅಂದರೆ ದುಡ್ಡು ಕೊಡ್ರಿ. ನಾನು ಒಂದೇ ಒಂದು ಮಾತು ಕೇಳ್ತೀನಿ, ಯಾವ ಕಾಲಘಟ್ಟದೊಳಗೆ ಯಾವ ನಿಮ್ಮ ಅಧಿಕಾರದೊಳಗೆ ಒಂದೇ ಬೆಳೆ ಆದತ್ನಾಗ ಯಾವ ದುಡ್ಡು ಕೊಟ್ರಿ ಹೇಳ್ರಿಪ್ಪ? ಒಂದು ಸತಿ ಹೇಳ್ರಿ. ನಾನು ಹೇಳಕತ್ತಿದ್ದು ನಾವು ಕೊಡೋದಲ್ಲ. ನಮ್ಮಲ್ಲಿ ರೈತ ಮುಖಂಡರು ಮೀಟಿಂಗ್, ICC ಮೀಟಿಂಗ್ದೊಳಗೆ ರೈತ ಮುಖಂಡರು ಹೇಳಿದ್ರು ಏನಂತ, ನಮಗೆ ಬೆಳೆ ಮುಖ್ಯ ಅಲ್ಲ, ಡ್ಯಾಮು ಮುಖ್ಯ, ಮೊದಲು ಗೇಟನ್ನು ಕುಂದಿರ್ಸ್ರಿ ಅಂತಂದ್ರು. ಅದನ್ನ ಒಪ್ಕೊಳ್ಳೋಣ. ಈಗ ಗೇಟು ಬೆಳೆ 80 TMC ನೀರು ಹಿಡಿದಿಡಕ್ಕೆ ಹೇಳಿದ್ರೆ ಯಾರು? ಆದೇಶ ಮಾಡಿದ್ರೆ ಯಾರು? ಕೇಂದ್ರ ಸರ್ಕಾರ ಅಲ್ಲ. ಇವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನು ರೈತ? ಇವ್ರಿಗೆ ಮಾತಾಡೋರಿಗೆ ಸರ್ಕಾರ ನಿಂತು ಮಾತಾಡೋದಕ್ಕೆ ನಾಚಿಕೆ ಐತಿ ಇವ್ರಿಗೆ? ಇವ್ರ ಗೌರವ ಐತೆ? ಕೇಂದ್ರ ಸರ್ಕಾರ ಯಾವ್ದು? ಅವ್ರಿಗೆ ಹೆಂಗ ಅಷ್ಟು ಇತ್ತು ಅಂತಂದ್ರೆ ಹೋಗ್ಲಿ ಕೇಂದ್ರ ಸರ್ಕಾರದಾಗ. ಇಲ್ಲಿ ಅಶೋಕ್ ಸರ್ಕಾರದಾಗ ಕುಂತು ಕುಣೆ ಬದ್ಲಿ ಅಲ್ಲಿ ಹೋಗಿ ನರೇಂದ್ರ ಮೋದಿ ಅವ್ರ ಹತ್ರ ಕುಣಿದ್ರೆ ಏನಾರ ಒಂದ್ ಸ್ವಲ್ಪ ಡ್ಯಾನ್ಸ್ಗೆ ಮಾಡ್ರಿ, ಇಲ್ಲ ಕಾಲ್ಗಿಲ್ ಬ್ಯಾನಾಗಿ ಅವ್ರಂತ ಔಷಧಿ ಕೊಟ್ಟಾರು ಜಂಡು ಬಾಂಬ್ ಹಚ್ಕೊಳಕಾದ್ರೆ. ಇವ್ರಿಗೆ ನಾಚಿಕೆ ಮಾನ ಮರ್ಯಾದಿಲ್ಲ. ತುಂಗಭದ್ರಾ ಡ್ಯಾಮಿನ ಬಗ್ಗೆ ಮಾತಾಡ್ತಾರೆ. ಇವ್ರಿಗೆ ಯೋಗ್ಯತೆ ಇಲ್ಲ. ಇವ್ರಿಗೆ